ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ತತೋ ಜಯಮುದೀರಯೇತ್ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ಬೃಹಸ್ಪತೇಶ್ಚ ಸಂವಾದಮಿಂದ್ರಶ್ಚ ಚ ಯುಧಿಷ್ಠಿರ. ಇಂದ್ರ ಹಾಗೂ ಬೃಹಸ್ಪತಿಯರ ಸಂವಾದವನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರ ಕೇಳ್ತಾನೆ, ಕಿಂ ಸ್ವಿದೇಕ ಪದಂ ಬ್ರಹ್ಮನ್ ಪುರುಷ ಸಮ್ಯಗಾಚರನ್ ಪ್ರಮಾಣಂ ಸರ್ವಭೂತಾನಾಂ ಯಶಶ್ಚೈವಾಪ್ನುಯಾನ್ ಮಹತ್. ಶತ್ರುಗಳನ್ನು ಬಿಡ್ರಿ, ನಿಗ್ರಹ ಮಾಡಲೇಬೇಕು. ಮಿತ್ರರಲ್ಲಿ ಏನಿದ್ರೆ ಕೀರ್ತಿ ಬರುತ್ತೆ, ಏನಿದ್ರೆ ಎಲ್ಲ ಜೀವರು ಕೂಡ ಅವನನ್ನು ಒಪ್ಪಿಕೊಳ್ಳುತ್ತಾರೆ. ಸತ್ತ ಮೇಲೂ ಕೂಡ ಉತ್ತಮವಾದ ಹೆಸರು ಅವನಿಗಿರುತ್ತೆ. ಅದು ಒಂದನ್ನು ಹೇಳಿ, ಒಂದೇ ಪದದಲ್ಲಿ ಹೇಳಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಆದರೆ ಮೊದಲು ಒಂದು ಪದದಲ್ಲಿ ಹೇಳಿ ಅಂತ ಇಂದ್ರ ಕೇಳ್ತಾನೆ ಬೃಹಸ್ಪತ್ಯಾಚಾರ್ಯರನ್ನು. ಆಗ ಇಂದ್ರ ಇದು ಬೃಹಸ್ಪತ್ಯಾಚಾರ್ಯರು ಹೇಳುವಂತಹ ಮಾತು, ಸಾಂತ್ವಮೇ ಪ್ರಮಾಣಂ ಸರ್ವಭೂತಾನಾಂ ಯಶಶ್ಚೈವಾಪ್ನುಯಾನ್ ಮಹತ್. ನಿಮ್ಮ ಇನ್ನರ್ ಸರ್ಕಲ್ ಒಳಗಡೆ ಸಾಂತ್ವನ ಅನ್ನೋದು ಧರ್ಮ. ಸಾಂತ್ವನ ಅಂತಂದರೆ ಯಾರೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಿಕೆ. ವಸ್ತುತಃ ಸಾಂತ್ವ ಅನ್ನೋದನ್ನು ಇಟ್ಟುಕೊಂಡೇ ಇವತ್ತು ಪ್ರಾಚೀನ ಭಾರತದ ಹಿನ್ನೆಲೆಯಲ್ಲಿರುವವರೆಲ್ಲರೂ ವಿಚಿತ್ರ ಅಂದರೆ ಸನ್ಯಾಸಿಗಳನ್ನು ಸಾಂತ್ವದ ಸ್ಥಾನವಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಹೋಗಿ ಸನ್ಯಾಸಿಗಳ ಮುಂದೆ ಹೇಳಬೇಕು ಅಂತ. ಅವ್ರಿಗೆಷ್ಟು ಕಷ್ಟ ಅದೆಲ್ಲ ನಾವು ನೋಡಲ್ಲ. ಸನ್ಯಾಸಿಗಳಿಗೆ ಕಷ್ಟ ಇರಬಹುದು ಅನ್ನುವ ಒಂದು ವಿಚಾರವೇ ನಮಗಿಲ್ಲ. ಅವ್ರು ಇರೋದು ಏನಕ್ಕೆ? ನಮಗೆ ಅನುಗ್ರಹ ಮಾಡಲಿಕ್ಕೆ, ಆಪರಿ. ಅದರಿಂದಾಗಿ ಸಾಂತ್ವಂ ಏಕಪದಂ ಧರ್ಮಂ ಅದೊಂದು ಆ ಕಾಲದಿಂದ ಬಂದ ದೃಷ್ಟಿಕೋನ. ನಮ್ಮ ನೋವುಗಳನ್ನು ಹಂಚಿಕೊಂಡು ಸಾಂತ್ವನ ಕೊಡುವವರು ಒಬ್ಬರು ಬೇಕು, ಅದು ಧರ್ಮ. ಆದರೆ ಅದನ್ನು ಬೇರೆ ಕಡೆ ಹೊರಗಡೆ ಹೋಗಬಾರದು ಅಂತ ಹೇಳಿದ್ದಾರೆ. ಮಿತ್ರ ಹೇಳಿದ ಮಿತ್ರನ ರಹಸ್ಯಗಳನ್ನು ಬೇರೆಯವರಿಗೆ ಹೇಳಿದ್ರೆ ಅದು ಮಿತ್ರದ್ರೋಹ ಅಂತ. ಅದರಿಂದಾಗಿ ಸಾಂತ್ವಮೇಕಪದಂ ಧರ್ಮಂ ಪುರುಷ ಸಮ್ಯಗಾಚರನ್. ವಿಶೇಷತಃ ಒಬ್ಬ ರಾಜ ಸಾಂತ್ವ ಎನ್ನುವ ಧರ್ಮವನ್ನು ಮಾಡ್ತಾ ಪ್ರಮಾಣಂ ಸರ್ವಭೂತಾನಾಂ ಎಲ್ಲ ಜೀವರಿಗೆ ಮಾದರಿಯಾಗ್ತಾನೆ. ಯಶಶ್ಚೈವ ಆಪ್ನುಯಾನ್ ಮಹತ್, ಕೀರ್ತಿಯನ್ನು ಪಡೆಯುತ್ತಾನೆ. ನನ್ನೆಲ್ಲ ಕಷ್ಟಗಳನ್ನು ಕೇಳ್ತಾ ಇದ್ರು ಅವರು. ಅವಾಗ ರಾಜ ಇದ್ದ, ಈಗ ರಾಜರಿಲ್ಲ, ಎಲ್ಲ ಗುರುಗಳನ್ನು ಆಶ್ರಯಿಸ್ತಾರೆ. ಅಧ್ಯಾತ್ಮವನ್ನು ಹೇಳುವ ಗುರುಗಳನ್ನು ಆಶ್ರಯಿಸುತ್ತಾರೆ, ತಮ್ಮ ಎಲ್ಲ ಸಂಕಟಗಳನ್ನು ತೋಡಿಕೊಳ್ಳುತ್ತಾರೆ.
ಆಚರನ್ ಸರ್ವಭೂತೇಷು ಪ್ರಿಯೋ ಭವತಿ ಸರ್ವದಾ. ಶಕ್ರ, ಎಲ್ಲ ಜನರಿಗೆ ಸುಖವನ್ನು ಉಂಟು ಮಾಡುವಂತಹ ಧರ್ಮ ಇದು, ಸಾಂತ್ವರೂಪವಾದ ಧರ್ಮ. ಯೋ ಹಿ ನಾಭಾಚತೆ ಕಿಂಚಿತ್ ಸತತಂ ಭ್ರುಕುಟೀಮುಖ ದ್ವೇಷ್ಯೋ ಭವತಿ ಭೂತಾನಾಂ ಸ ಸಾಂತ್ವಮಿಹ ನಾಚರನ್. ಭ್ರುಕುಟೀಮುಖ, ಹುಬ್ಬು ಗಂಟಿಕ್ಕದೆ ಯಾರು ಮಾತನಾಡ್ತಾನೆ, ಯಹ ಸಾಂತ್ವಂ ಇಹ ನಾಚರನ್, ಭೃತ್ಯವರ್ಗದಲ್ಲಿ ಮೊದಲಾದವುಗಳ ಕಡೆ ಸಾಂತ್ವವನ್ನು ಆಡದವ, ದ್ವೇಷ್ಯೋ ಭವತಿ ಭೂತಾನಾಂ, ಜೀವರೆಲ್ಲ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ವಸ್ತುತಃ ಸಾಂತ್ವನಗೊಳಿಸುವವನಿಗೆ ಇವರ ಕಷ್ಟಗಳನ್ನು ಪರಿಹಾರ ಮಾಡುವ ಶಕ್ತಿ ಏನೂ ಇರೋದಿಲ್ಲ. ಕೇಳ್ತಾನೆ ಪಾಪ ಅಷ್ಟೇ, ಅವನ ಕೈಲಾಗೋದು ಅದೊಂದೇ. ಆ ಥರ ಹೇಳ್ಬೋದು. ಸಿಂಪತೈಸರ್ ಅಂತ ಹೇಳಲಿಕ್ಕೆ ಬರಲ್ಲ. ಸಾಂತ್ವ ಅವನಿಗೆ ಇರುವಂತಹ ಪ್ರಕೃತಿಯ ಧರ್ಮಗಳನ್ನೇ ಹೇಳಿದ್ರೆ ಆಯಿತು. ಹಾಗೆ ಇದು ಸಾಂತ್ವ ಅಂದ್ರೆ ಏನು ಗೊತ್ತಾ? ಒಬ್ಬ ಹೋಗಿರ್ತಾನೆ, ಅವರ ಮಕ್ಕಳು ದುಃಖ ಪಡ್ತಾ ಇರ್ತಾರೆ, ಇಲ್ಲಪ್ಪ ಇದು ಕಾಲದ ನಿಯಮ, ನಾಳೆ ನೀನು ಹೋಗಬೇಕು ನಾನು ಹೋಗಬೇಕು, ಆದರೆ ಮುಂದಿನ ಕೆಲಸ ನಿಲ್ಲಬಾರ್ದು, ಆಗಬೇಕು, ಇಷ್ಟು ಹೇಳೋದು ಸಾಂತ್ವ. ಸಿಂಪಥೈಸರ್ ಅಂತ ಹೇಳಿದ್ರೆ ಇದ್ಯಾವುದು ಕರ್ತವ್ಯ ಪ್ರಜ್ಞೆಯನ್ನು ಮಿದುವಾಗಿ ಜಾಗೃತಗೊಳಿಸೋದು ಬೇಕಿಲ್ಲ. ಮತ್ತು ಸಾಂತ್ವ ಅನ್ನೋದು ಒಂದೊಂದು ಕಡೆ ಒಂದೊಂದು ತರಹ ಇರುತ್ತೆ. ಮಿತ್ರನಿಗೆ ಹೇಳುವ ಸಾಂತ್ವನ ಬೇರೆ, ಆಮೇಲೆ ಬೇರೆ ಇವರಿಗೆ ರಾಜರಿಗೆ ಹೇಳುವ ಸಾಂತ್ವನ ಬೇರೆ, ರಾಜ ಸೇವಕನಿಗೆ ಹೇಳುವ ಸಾಂತ್ವನ ಬೇರೆ, ಎಲ್ಲ ಬೇರೆ ಬೇರೆ ಇರುತ್ತೆ. ಸಿಂಪಥೈಸರ್ ಅಂತನ್ನೋದು ತೀರಾ ಕೆಳಗಿನ ಶಬ್ದ ಆಯಿತು. ಸಿಂಪತಿಗೂ ಸಾಂತ್ವಕ್ಕೂ ಅಜಗಜಾಂತರ ಆಯ್ತಾ. ಯಸ್ತು ಪೂರ್ವಮಭಿಪ್ರೇಕ್ಷ್ಯ ಪೂರ್ವಮೇವಾಭಿಭಾಷತೆ ಸ್ಮಿತಪೂರ್ವಾಭಿಭಾಷೀ ಚ ತಸ್ಯ ಲೋಕ ಪ್ರಸೀದತಿ. ಆಮೇಲೆ ಸಾಂತ್ವದ ಇವನತ್ರ ಸಾಂತ್ವನವನ್ನು ಪಡೆಯಬಹುದು ಅಂತ ಯಾರಿಗನ್ಸತ್ತೆ? ಇವಾಗ ಎದುರುಗಡೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹತ್ರ ನಮ್ಮ ಗೋಳನ್ನು ಹೇಳ್ಕೋಬಹುದೇ ಹೇಳ್ಕೋಬಾರ್ದೇ ಅಂತ ಗೊಂದಲ ಬರೋಬತ್ತೆ. ಯಾರತ್ರ ನಿಸ್ಸಂದಿಗ್ಧವಾಗಿ ತಮ್ಮ ಗೋಳನ್ನು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಅಂದರೆ ಯಾರು ಮೊದಲು ನೋಡಿ ನಗ್ತಾನೆ, ತಾನೇ ಮೊದಲು ಮಾತನಾಡಿಸ್ತಾನೆ, ಅಲ್ಲಿ ಬಿದೋಗ್ತಾರೆ. ರಾಜನಾದವನು ನಗಬೇಕು, ನಕ್ಕು ಮಾತನಾಡಿಸ್ಬೇಕು. ಕೆಲವೊಂದು ಪ್ರೋಟೋಕಾಲ್ ಇರುತ್ತೆ, ಮೊದಲು ಅವರು ಹೇಳಬೇಕು. ಆದರೆ ಸಭೆಯಲ್ಲಿ ಸಾರ್ವಜನಿಕರ ಕಡೆಗೆ ಬಂದಾಗ ರಾಜನಾದವ ನಗಬೇಕು, ನಕ್ಕು ಮಾತನಾಡಿಸ್ಬೇಕು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ದಾನಮೇವ ಹಿ ಸರ್ವತ್ರ ಸಾಂತ್ವೇನಾನಭಿಕಲ್ಪಿತಂ ನ ಪ್ರೀಣಯತಿ ಭೂತಾನಿ ನಿರ್ವ್ಯಂಜನಮಿವಾಶನಂ. ದಾನ ಮಾಡ್ರಿ, ಕೋಟಿಗಟ್ಟಲೆ ದಾನ ಮಾಡಿ. ಸಾಂತ್ವೇನ ಅನಭಿಕಲ್ಪಿತಂ, ನೀವು ನಕ್ಕು ಇದರಿಂದ ನಿಮ್ಮ ಕಷ್ಟ ಸ್ವಲ್ಪವಾದರೂ ಪರಿಹಾರ ಆಗಲಿ ಅಂತ ಹೇಳದೆ ತಗೊಳ್ಳಿ ಅಂತಂದ್ರೆ ನ ಪ್ರೀಣಯತಿ ಭೂತಾನಿ, ಜೀವರನ್ನ ಸಂತೋಷಗೊಳಿಸಲ್ಲ. ನಿರ್ವ್ಯಂಜನ ಮಿವಾಶನಂ, ಬರೇ ಅನ್ನ ಕೊಟ್ಟು ಸಾರೋ ಹುಳಿಯೋ ಕೊಡದೆ ಹೋದರೆ ಹೇಗೋ ಹಾಗಾಗತ್ತೆ. ಅದರಿಂದಾಗಿ ಸಾಂತ್ವನ ಅನ್ನೋದು ರಾಜರ ಮುಖ್ಯ ಧರ್ಮ. ರಾಜರದ್ದು ಮಾತ್ರ ಅಲ್ಲ, ಎಲ್ಲರ ಧರ್ಮವೂ ಕೂಡ ವಿಶೇಷತಃ ರಾಜರಿಗೆ ಇರಬೇಕಾದದ್ದು. ಆದದನ್ನಪಿ ಭೂತಾನಾಂ ಮಧುರಾಂ ಈರಯನ್ ಗಿರಂ ಸರ್ವಲೋಕಮಿಮಂ ಚಕ್ರ ಸಾಂತ್ವೇನ ಕುರುತೆ ವಶೀ. ರಾಜನಾದವ ವಸ್ತುತಃ ಅವರಿಂದ ಪಡಿತಾ ಇರ್ತಾನೆ, ಆದರೂ ಸಾಂತ್ವನ ಒಂದನ್ನು ಹೇಳಿಬಿಟ್ರೆ ಪ್ರೀತಿಯಿಂದಲೇ ಕೊಡ್ತಾರೆ ತೆರಿಗೆಯನ್ನು. ತಮ್ಮ ಸಮಗ್ರ ಜೀವನವನ್ನೇ ರಾಜನಿಗಾಗಿ ಮೀಸಲಿಟ್ಟು ಬಿಡ್ತಾರೆ. ಯಾಕೆ? ಸಾಂತ್ವಕ್ಕಾಗಿ. ತಸ್ಮಾತ್ ಸಾಂತ್ವಂ ಪ್ರಯೋಕ್ತವ್ಯಂ ದಂಡಮಾಧಿತ್ಸತಾಮಪಿ ಪ್ರೀತಿಂ ಚ ಜನಯತ್ಯೇವಂ
ನ ಚಾಸ್ಯೋದ್ವಿಜತೆ ಜನಃ. ಅದರಿಂದ ದಂಡವನ್ನು ಕೊಡಬೇಕಾದರೂ ಸಾಂತ್ವನ ಇರಬೇಕು. ನೀವು ದುಷ್ಟರಿಗೆ ದಂಡವನ್ನು ಕೊಡ್ರಿ, ಆದರೆ ಶಿಕ್ಷೆ ಆಗುವ ಮೊದಲು ಒಂದು ಸಾಂತ್ವನ ಇರಲಿ. ನೋಡು, ನೀನು ಮಾಡಿದ್ದು ತಪ್ಪು, ಆದ್ದರಿಂದ ನಿನಗೆ ಮರಣದಂಡನೆ ಕೊಡ್ತಾ ಇದ್ದೇನೆ, ಈ ದ್ವೇಷವನ್ನು ನೀನು ಮನಸ್ಸಲ್ಲಿ ಇಟ್ಕೊಳ್ಬೇಡ ಅಂತನ್ನುವ ಸಾಂತ್ವನದ ನುಡಿ ಕಳ್ಳನನ್ನೂ ಕರಗಿಸುತ್ತೆ, ಮರಣದಂಡನೆಗೆ ಒಳಗಾದವನನ್ನೂ ಕರಗಿಸುತ್ತೆ. ಆದರೆ ಇವತ್ತು ಅದನ್ನು ಜಡ್ಜಸ್ ಹೇಳೋದಿಲ್ಲ, ಗಲ್ಲಿಗೆ ಹಾಕುವವನು ಹೇಳ್ತಾನೆ ಕಿವಿಯಲ್ಲಿ. ನಿನಗೂ ನನಗೂ ವೈಯಕ್ತಿಕ ದ್ವೇಷ ಇಲ್ಲ, ಪ್ರಭುತ್ವದ ಆಜ್ಞೆ ಆಗಿದೆ, ಆದ್ದರಿಂದ ನಿನ್ನನ್ನು ನಾನು ಕೊಲ್ತಾ ಇದ್ದೇನೆ. ನಿನ್ನ ದೇಹವನ್ನು ಪ್ರಾಣದಿಂದ ಬೇರ್ಪಡಿಸ್ತಾ ಇರುವಂತಹ ಕರ್ಮ ನನಗೆ ಬಂದಿದೆ, ಮುಂದೆ ಈ ತರಹದ ಕರ್ಮ ನನಗೆ ಬರದೇ ಇರಲಿ ಅಂತ ಅವನು ಕಟುಕನಾದವ ಹೇಳಬೇಕಂತೆ. ಈಗ ಒಬ್ಬರೋ ಇಬ್ಬರೋ ಇದ್ದಾರೆ ಇಡೀ ಭಾರತದಲ್ಲಿ ನೇಣು ಹಾಕುವವರು. ಈಗ ಮರಣದಂಡನೆ ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಲಾಸ್ಟ್ ನನಗೆ ನೆನಪಲ್ಲಿರೋದು, ಕಸಬ್ದಾದ ಮೇಲೆ ಧನಂಜಯ ಚಟರ್ಜಿ ಅಂತ ಒಬ್ಬನಿಗಾಯ್ತು. ಧನಂಜಯ ಚಟರ್ಜಿ ಅಂತನೋ ಯಾರೋ, ಧನಂಜಯ ಅಂತ ಹೆಸರು ಅವನಿಗೆ. ಅವನಿಗಾಯ್ತು ಮಕ್ಕಳ ಮೇಲೆ ತೊಂದರೆ ಮಾಡಿದ್ದರಿಂದಾಗಿ ಹಾಗಾಯಿತು. ಅದರಿಂದಾಗಿ ದಂಡವನ್ನು ಹಾಕುವಾಗಲೂ ಕೂಡ ಸಾಂತ್ವನ ಇರಬೇಕು. ಸುಕೃತಸ್ಯ ಹಿ ಸಾಂತ್ವಸ್ಯ ಶ್ಲಕ್ಷ್ಣಸ್ಯ ಮಧುರಸ್ಯ ಚ ಸಮ್ಯಗಾಸೆ ವ್ಯಮಾನಸ್ಯ ತುಲ್ಯಂ ಜಾತು ನ ವಿದ್ಯತೆ. ಅದರಿಂದಾಗಿ ಚೆನ್ನಾಗಿ ಸಾಂತ್ವವನ್ನು ಹೇಳಿದವನಿಗೆ ಸಂಕಟ, ತೊಂದರೆ, ಉತ್ಕಟ ದ್ವೇಷ ಮೊದಲಾದವುಗಳು ಬರೋದಿಲ್ಲ. ಇತ್ಯುಕ್ತ ಕೃತವಾನ್ ಸರ್ವಂ ಯಥಾ ಶಕ್ರ ಪುರೋಧಸ ತಥಾ ತ್ವಮಪಿ ಕೌಂತೆಯ ಸಮ್ಯಗೆ ತತ್ಸಮಾಚಾರ. ಬೃಹಸ್ಪತ್ಯಾಚಾರ್ಯರು ಹೇಳಿದಾಗ ಇಂದ್ರ ಅದನ್ನು ಮಾಡಿದ, ಅದರಿಂದ ನೀನು ಮಾಡು ಅಂತ ಹೇಳಿದರು ಅನ್ನುವಲ್ಲಿಗೆ 78ನೇ ಅಧ್ಯಾಯ ಮುಗೀತು. ಯುಧಿಷ್ಠಿರ ಕಥಂ ಸ್ವಿದಿಹ ರಾಜೇಂದ್ರ ಪಾಲಯನ್ ಪಾರ್ಥಿವಾ ಪ್ರಜಾ ಪ್ರೈತಿ ಧರ್ಮಂ ವಿಶೇಷೇಣ ಕೀರ್ತಿಂ ಚಾಪ್ನೋತಿ ಶಾಶ್ವತೀಂ. ಕಥಂ ಸ್ವಿದಿಹ ರಾಜೇಂದ್ರ, ಓ ದೊರೆಯೇ, ಪಾರ್ಥಿವ ಪ್ರಜಾ ಪಾಲಯನ್, ರಾಜನೊಬ್ಬ ಪ್ರಜೆಗಳನ್ನು ಪಾಲನೆ ಮಾಡುವುದು ಯಾವುದರ ಮೂಲಕ? ಪ್ರತಿ ದಿವಸ ಎಲ್ಲರ ಮನೆಗೆ ಭೇಟಿ ಕೊಟ್ಟು ಊಟ ಆಗಿದೆಯೇ, ತಿಂಡಿ ಆಗಿದೆಯೇ ಅಂತ ಕೇಳಬೇಕೇ ರಾಜ? ಏನು ಮಾಡಬೇಕು? ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ರಾಜನ ಪಾಲನೆಗೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಯಾವ ಪ್ರೊಸೀಜರ್ನಿಂದ ಪ್ರಜೆಗಳನ್ನು ಪಾಲನೆ ಮಾಡಬೇಕು? ಭೀಷ್ಮ ವ್ಯವಹಾರೇಣ ಶುದ್ಧೇನ ಪ್ರಜಾಪಾಲನ ತತ್ಪರಃ ಪ್ರಾಪ್ಯ ಧರ್ಮಂಚ ಕೀರ್ತಿಂಚ ಲೋಕಾನಾಪ್ನೋತ್ಯಸೌ ಶುಚಿಃ. ಶುದ್ಧವಾದ ವ್ಯವಹಾರದಿಂದ ಪ್ರಜೆಗಳನ್ನು ಪಾಲನೆ ಮಾಡಿ ಪುಣ್ಯವನ್ನು ಕೀರ್ತಿಯನ್ನು ಹೊಂದುತ್ತಾನೆ. ಶುಚಿ, ಅವನು ಮಾಡಿದ ಕೆಲಸದಿಂದ ಲೇಪಕ್ಕೆ ಒಳಗಾಗುವುದಿಲ್ಲ. ಯುಧಿಷ್ಠಿರ ಕೀದೃಶಂ ವ್ಯವಹಾರಂತು ಕೈಶ್ಚ ವ್ಯವಹರೇನ್ ನೃಪಃ ಏತತ್ ಪೃಷ್ಟೋ ಮಹಾಪ್ರಾಜ್ಞ ಯಥಾವದ್ವಕ್ತುಮರ್ಹಸಿ. ವ್ಯವಹಾರ ಅಂದರೆ ನ್ಯಾಯಾಲಯದ ಮಾತುಕತೆಗಳು, ಅದನ್ನು ವ್ಯವಹಾರ ಅಂತ ಕರೀತಾರೆ. ಪ್ರಾಚೀನ ಭಾರತದಲ್ಲಿ ವ್ಯವಹಾರ ಅಂದರೆ ನ್ಯಾಯಾಲಯದ ಮಾತುಕತೆಗಳು. ನ್ಯಾಯಾಧೀಶರು, ಅಪರಾಧಿಗಳು, ಸಾಕ್ಷಿ, ವಾದಿ, ಪ್ರತಿವಾದಿ, ಇಷ್ಟು ಜನರನ್ನು, ಲಾಯರ್ಸ್ ಇರಲಿಲ್ಲ ಆವಾಗ, ಇಷ್ಟು ಜನರನ್ನು ನೇರವಾಗಿ ಅವ್ರನ್ನ ವಿಚಾರ ಮಾಡೋರು. ಇಷ್ಟು ಜನರ ಮಾತುಕತೆಗಳು, ಅದರಿಂದ ಆಗುವ ಸಂಗತಿಗಳನ್ನು
ವ್ಯವಹಾರ ಅಂತ ಕರೀತಾರೆ. ಈಗ ವ್ಯವಹಾರ ಅಂದರೆ ಮಾತುಕತೆ ಅಂತ ಇತ್ತು. ಈಗ ವ್ಯವಹಾರ ಅಂತಂದರೆ ಒಂದು ಪ್ರಕ್ರಿಯೆ, ಒಂದು ಕ್ರಿಯೆ ಆಗೋಗಿದೆ. ವ್ಯವಹಾರ ಅಂದರೆ ಈಗ ಅವರೆಲ್ಲ ವ್ಯವಹಾರ ಮಾಡ್ಕೊಂಡು ಬಂದರು ಅಂತ. ಅಲ್ಲಿಯೂ ಮಾತುಕತೆ ಅಂತಲೇ ಮೂಲಭೂತವಾಗಿ ಅರ್ಥ. ಆದರೂ ಕೊಡುಕೊಳ್ಳುವಿಕೆಯನ್ನು ವ್ಯವಹಾರ ಅಂತ ಕರೀತಾ ಇದ್ದಾರೆ ಈಗ. ಟ್ರಾನ್ಸಾಕ್ಷನ್ ಅನ್ನು ವ್ಯವಹಾರ ಅಂತ. ಇಲ್ಲಿ ವ್ಯವಹಾರ ಅಂತ ಹೇಳಿದ್ರೆ ಅಪರಾಧದ ವಿಚಾರಣೆ, ತಪ್ಪು ಸರಿಗಳ, ಒಳಿತು ಕೆಡಕುಗಳ ನಿರೂಪಣೆ. ಇದನ್ನ ಹೇಳಿದ ಕೂಡಲೇ ವ್ಯವಹಾರದ ಮೂಲಕವೇ ರಾಜ ಮುಂದುವರಿಬೇಕಾದದ್ದು. ಅವ್ರನ್ನ ಅವ್ರ ಪಾಡಿ ಬಿಟ್ಟಿರಬೇಕು. ಪ್ರತಿ ದಿವಸ ರಾಜನನ್ನು ಭೇಟಿ ಆಗಲಿಕ್ಕಾಗಲ್ಲ. ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಕೇಳಬೇಕು. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದೇ ವ್ಯವಹಾರ. ಆಯಿತು, ವ್ಯವಹಾರ ಹೇಗೆ ಮಾಡಬೇಕು, ಯಾರ ಜೊತೆಗೆ ವ್ಯವಹರಿಸಬೇಕು? ಯೇ ಚೈತೆ ಪೂರ್ವಕಥಿತಾ ಗುಣಾಸ್ತೆ ಪುರುಷಂ ಪ್ರತಿ ನೈಕಸ್ಮಿನ್ ಪುರುಷೇ ಹ್ಯೇತೆ ವಿದ್ಯಂತ ಇತಿ ಮೇ ಮತಿ. ರಾಜರಿಗೆ, ಆಮೇಲೆ ಮಂತ್ರಿಗಳಿಗೆ ನೀವು ಇಷ್ಟು ಗುಣಗಳನ್ನೆಲ್ಲ ಹೇಳ್ತೀರಾ, ಅಷ್ಟು ಜನರನ್ನು ತರಬೇಕಷ್ಟೇ. ಒಬ್ಬನಲ್ಲಿ ಹೆಂಗಿರುತ್ತೆ ಇವೆಲ್ಲ ಗುಣಗಳು? ಯಾರೋ ಒಬ್ಬ ಇಲ್ಲಿ ಸತ್ಯವಂತನ, ಅದು ಬ್ರಿಟನ್ನಲ್ಲೆಲ್ಲ ಸಮಾಧಿ ಬರಹಗಳಿಗೆ ವಿಶೇಷ ಬೆಲೆ. ಯಾರೋ ಒಬ್ಬ ಇಲ್ಲಿ ಬರೆದಿದ್ರಂತೆ, ಇಲ್ಲಿ ಪ್ರಾಮಾಣಿಕರಾದ ರಾಜಕಾರಣಿ ಮಲಗಿದ್ದಾನೆ ಅಂತ. ಅದನ್ನ ನೋಡಿದವನೊಬ್ಬ ಬೈಕೊಂಡು ಹೋದಂತೆ, ಒಂದೇ ಜಾಗದಲ್ಲಿ ಇಬ್ಬಿಬ್ಬರನ್ನ ಯಾಕೆ ಹುಡ್ತಾರೋ ಏನೋ ಅಂತ ಅಂದ್ಕೊಂಡು. ಅದರಿಂದಾಗಿ ನೀವು ಹೇಳುವ ಎಲ್ಲ ಗುಣಗಳು ಒಬ್ಬರಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದ್ದೀತು. ಅದರಿಂದಾಗಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಕೋರ್ಟ್ ಕೇಸು, ಇವತ್ತಿನ ಪರಿಭಾಷೆಯಲ್ಲಿ ಕೋರ್ಟ್ ಕೇಸು ನಡಿಬೇಕು ಅಂತಂದರೆ ಯಾರಿರಬೇಕು, ಏನು ಮಾಡಬೇಕು, ಹೇಗಿರಬೇಕು, ಆ ಪ್ರೊಸೀಜರ್ನು ಒಂದು ಸ್ವಲ್ಪ ತಿಳಿಸಿಕೊಟ್ಬಿಡಿ ಅಂತ ಕೇಳಿದ್ರು. ಭೀಷ್ಮ ಏವಮೇತನ್ಮಹಾಪ್ರಾಜ್ಞ ಯಥಾ ವದಸಿ ಬುದ್ಧಿಮಾನ್ ದುರ್ಲಭ ಪುರುಷ ಕಶ್ಚಿತ್ ಏಭಿರ್ಯುಕ್ತೋ ಗುಣೈಶುಭೈ. ನೋಡಪ್ಪ, ವ್ಯವಹಾರ ಮಾಡಲಿಕ್ಕೆ ನ್ಯಾಯಾಧೀಶರು, ಸಾಕ್ಷಿಗಳು, ವಿದ್ವಾಂಸರು ಅವರೆಲ್ಲ ಬೇಕು. ಅವರೆಲ್ಲರಲ್ಲಿ ಎಲ್ಲ ಗುಣ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬ ಪಂಡಿತ ಅಂತಂದುಕೊಂಡವನು ಹಳೆಯ ಗ್ರಂಥ ಓದಿರ್ತಾನೆ, ಅಪ್ಲೈ ಮಾಡ್ಲಿಕ್ಕೆ ಗೊತ್ತಿರಲ್ಲ, ಯೋಚನೆಯೇ ಇರಲ್ಲ ಅಪ್ಲಿಕೇಶನ್ ಬಗ್ಗೆ. ಕೆಲವರು ಇಷ್ಟು ಓದಿದ್ರೆ ಸಾಕು, ಎಲ್ಲ ಕಾಲದಲ್ಲೂ ಇರ್ತಾರಲ್ಲ, ಇಷ್ಟು ಓದಿದ್ರೆ ಸಾಕು, ಸಮಾಜದಲ್ಲಿ ಒಂದು ಗಣ್ಯ ಅನ್ನುವ ಸ್ಥಾನಮಾನ ಬರುತ್ತೆ, ಮತ್ತ್ಯಾಕೆ ಓದೋದು? ಕೆಲವೊಬ್ಬರಂತೂ ಮಂಡಿಗೆ ತಿಂದು ಪುಸ್ತಕ ಮುಚ್ಚಿದ ಮೇಲೆ ಮತ್ತೆ ತೆಗೆಯೋದೇ ಇಲ್ಲ. ಹೀಗೆಲ್ಲ ಇರುತ್ತೆ. ಅದರಿಂದಾಗಿ ಎಲ್ಲ ಗುಣಗಳು, ಸತತವಾದ ಪರ್ಯವೇಕ್ಷಣೆ, ಸತತವಾದ ಶಾಸ್ತ್ರಾನ್ವೇಷಣ, ಅಪ್ಲಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಆಮೇಲೆ ಸಾಂತ್ವನ ಮೊದಲಾದ ಮಾನವೀಯ ಗುಣಗಳು, ಅದನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ಬಗ್ಗಿಸಿಕೊಳ್ಳೋದು, ಶಾಸ್ತ್ರಕ್ಕೆ ಶುದ್ಧವಾಗಿ ಶಾಸ್ತ್ರವನ್ನು ಚಿಂತಿಸೋದು, ಬೇರೆಯವರಿಗೆ ಒಳ್ಳೆಯದಾಗಬೇಕು ಅನ್ನುವ ಪ್ರಾಮಾಣಿಕವಾದ ಬಯಕೆ, ಇದೆಲ್ಲ ಒಬ್ಬರಲ್ಲೇ ಹೆಂಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ? ಬುದ್ಧಿವಂತರಿರ್ತಾರೆ, ಆದರೆ ಧೂರ್ತತನ ಇರುತ್ತೆ. ಕೆಲವೊಬ್ಬರಲ್ಲಿ ಧೂರ್ತತನ ಇರಲ್ಲ, ಬುದ್ಧಿವಂತಿಕೆನೂ ಇರಲ್ಲ, ದಡ್ಡತನ ಇರುತ್ತೆ. ಪಾಪ ಒಳ್ಳೆಯವರೇ, ಆದರೆ ದಡ್ಡತನ ಇರುತ್ತೆ. ಏನು ಮಾಡೋದು? ಹೀಗೆ ವ್ಯವಹಾರವನ್ನು ಒಂದು ಕಡೆ ಮಾಡಬೇಕು ಅಂದರೆ ಬಹಳ ಗುಣಗಳು ಒಬ್ಬರಲ್ಲಿ ಇರಬೇಕು. ನಾವು ಅವ್ರನ್ನೆಲ್ಲ ಹೆಂಗೆ ಒಟ್ಟು ಹಾಕೋದು? ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ಹೌದಪ್ಪ, ನೀನು ಕೇಳುವಂತಹ ಒಬ್ಬ ಪುರುಷ ದುರ್ಲಭನೇ. ಕಿನ್ನು ಸಂಕ್ಷೇಪತಶೀಲಂ ಪ್ರಯತ್ನೇನೇಹ ದುರ್ಲಭಂ ವಕ್ಷ್ಯಾಮಿತು ಯಥಾ ಮಾತ್ಯಾನ್ ಯಾದೃಶಾಂಶ್ಚ ಕರಿಷ್ಯಸಿ. ನೋಡಪ್ಪ, ಸಂಕ್ಷೇಪವಾಗಿ ಕ್ಯಾರೆಕ್ಟರ್ ಇರಬೇಕಷ್ಟೆ.
ಕ್ಯಾರೆಕ್ಟರ್ ಇದ್ದು ಉಳಿದ ಗುಣಗಳು ಇದ್ದರೂ ಇಲ್ಲದೆ ಹೋದರೂ ಅವರಿಗೆ ನೈತಿಕವಾಗಿ ವಿಚಾರ ಮಾಡುವಂತಹ ಒಂದು ಶಕ್ತಿ ಇರಬೇಕು. ನೈತಿಕತೆ ಇಲ್ಲದೆ ಮಾತನಾಡಿದ್ರೆ ಅದು ತೀರಾ ಬಾಲಿಶವಾಗಿ ಇರುತ್ತೆ. ಶೀಲ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ರಾಜಕಾರಣಿಗಳು ಹೀಗೆ ನೀತಿಯಿಂದ ಇರಬೇಕು, ಹೀಗಿರಬಾರ್ದು ಅಂತ ಹೇಳಿ ಅಧಿಕಾರವಾಣಿಯಿಂದ ಮಾತಾಡ್ತಾ ಇರ್ತವೆ ನ್ಯೂಸ್ ಚಾನಲ್ಸ್. ಅವುಗಳ ವಿಷಯವನ್ನೇ ಎತ್ತಬಾರದು. ಆದರೂ ಒಂದು ಉದಾಹರಣೆ ಕೊಡ್ತಾ ಇರೋದು ನಿಮಗೆ, ಅಷ್ಟು ನೀಚವಾದವುಗಳು. ಜಾಹೀರಾತಿನಿಂದ ಬರುವ ಹಣವನ್ನು ತಗೊಳ್ತಾರೆ. ಈ ಜಾಹೀರಾತಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಹಣ ತಿನ್ನಬಾರ್ದಲ್ವ? ಹಾಗೆ ಅದು ಬೇಸಿಕ್ ನೈತಿಕ ಮಾರಲ್ ಸೆನ್ಸ್. ಅದು ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತೀರ. ಅವನು ಯಾರ್ದೋ ಜ್ಯೋತಿಷ್ಕರದ್ದು ಕೊಡ್ತಾರೆ, 11 ದಿವಸದಲ್ಲಿ ಪರಿಹಾರ, 24 ದಿವಸದಲ್ಲಿ ಪರಿಹಾರ. ಈಗ ಬರುತ್ತೋ ಎಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ಟಿ ವಿ ನೋಡೋದು ನಿಲ್ಲಿಸಿ ಸುಮಾರು 3 ವರ್ಷ ಆಯಿತು. 3 ವರ್ಷ ಆಯಿತು. 3 ಇನ್ನೂ ಜಾಸ್ತಿನೇ ಆಯಿತು. ಕೊರೋನಾ ಬಂದಾಗಿನಿಂದ ನೋಡ್ಲಿಕ್ಕೆ ಹೋಗಿಲ್ಲ. ಅದು ಟಿ ವಿಯಿಂದಲೇ ಡೈರೆಕ್ಟಾಗಿ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿತ್ತು ಕೊರೋನಾ. ಹೀಗಾಗಿ ನೋಡದೆ ಸುಖವಾಗಿ ಓದೋದು ಬರೆಯೋದು ಶುರು ಮಾಡಿಬಿಟ್ವಿ. ಯಾಕೆ ಹೇಳಿದೆ ನಾನು ಅಂದರೆ, ನೈತಿಕತೆ, ಶೀಲ ಅನ್ನೋದು ಒಂದು ಇರದೇ ಹೋದರೆ ಉಳಿದದ್ದೆಲ್ಲ ಇದ್ದು ವೇಸ್ಟು. ಬುದ್ಧಿವಂತಿಕೆ ಇದೆ, ಎಲ್ಲ ಇದೆ, ಶೀಲ ಇಲ್ಲ, ಎಂತ ಮಾಡೋದು? ಅದರಿಂದಾಗಿ ಬೇಸಿಕ್ಕು ಶೀಲ ಇತ್ತು ಅಂದರೆ ಉಳಿದ ಶಾಸ್ತ್ರಜ್ಞಾನ ಕಡಿಮೆ ಆಗಿದ್ರು, ಅಪ್ಲಿಕೇಶನ್ನಿನ ಬಗ್ಗೆ ಐಡಿಯಾ ಇಲ್ಲದೆ ಹೋದರೂ ಪರವಾಗಿಲ್ಲ. ಇವತ್ತಲ್ಲ ನಾಳೆ ಅದು ಗೊತ್ತಾಗತ್ತೆ, ಮನಸ್ಸಿಗೆ ತೋರುತ್ತೆ. ಕಿನ್ನು ಸಂಕ್ಷೇಪತಃ ಶೀಲಂ ಪ್ರಯತ್ನೇನೇಹ ದುರ್ಲಭಂ ವಕ್ಷ್ಯಾಮಿತು ಯಥಾ ಮಾತ್ಯಾನ್ ಯಾದೃಶಾಂಶ್ಚ ಕರಿಷ್ಯಸಿ. ಮತ್ತೆ ಈ ವಿಚಾರಕ್ಕೆ ಬಂದಾಗ ಅಮಾತ್ಯರ ಬಗ್ಗೆ ಮಾತನಾಡಬೇಕಾಗುತ್ತೆ. ನಮ್ಮ ಪರಿಮಳಮ್ಮನವರದು ಪ್ರಶ್ನೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ಶೀಲಾ ಒನ್ಸ್ ಮೋರ್ ಅಂತ ಭೀಷ್ಮಾಚಾರ್ಯರೇ ಮುಂದುವರಿಸ್ತಾ ಇದ್ದಾರೆ 7ನೆಯ ಶ್ಲೋಕದಿಂದ. ಚತುರೋ ಬ್ರಾಹ್ಮಣಾನ್ ವೈದ್ಯಾನ್ ಪ್ರಗಲ್ಭಾನ್ ಸ್ನಾತಕಾನ್ ಶುಚೀನ್ ಕ್ಷತ್ರಿಯಾನ್ ದಶಚಾಷ್ಟೌ ಚ ಬಲಿನಃ ಶಸ್ತ್ರಪಾಣಯಃ. ಮುಂದೆ ಶೀಲ ಅಂತಂದ್ರೆ ನಿರೂಪಣೆ ಮಾಡ್ತಾರೆ. ವಿವರ್ಜಿತಾನಾಂ ವ್ಯಸನೈಃ ಸುಘೋರೈಃ ಸಪ್ತಭಿರ್ಭೃಶಂ. 7 ಚಟಗಳಿಲ್ಲದೆ ಹೋದರೆ ಅದೇ ಶೀಲ ಅಂತ. ಅದನ್ನು ಮುಂದೆ ನೋಡುವ. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡೋದು 11ನೇ ಶ್ಲೋಕದಲ್ಲಿ. ನಾವೀಗ 7ನೇ ಶ್ಲೋಕದಲ್ಲಿದ್ದೀವಿ. ಎಷ್ಟು ಜನರು ಇರಬೇಕು? ಚತುರೋ ಬ್ರಾಹ್ಮಣಾನ್ ವೈದ್ಯಾನ್, 4 ಜನ ವೈದ್ಯರು. ವೈದ್ಯರು ಅಂದರೆ ಡಾಕ್ಟರ್ಸ್ ಅಲ್ಲ. ವಿದ್ಯೆಯಾ ಸಂಪನ್ನಾ ವೈದ್ಯಾ. ಇಲ್ಲಿ ವೈದ್ಯರು ಅಂದರೆ ವಿದ್ಯಾಸಂಪನ್ನರು. ಪ್ರಗಲ್ಭಾನ್, ಮೆಚೂರ್ಡ್ ಆಗಿರಬೇಕು. ಮೆಚೂರಿಟಿ ಇಲ್ಲದೇನೆ ಬಿಹೇವ್ ಮಾಡಬಾರದು. ಒಂದು ಸಮಾಜವನ್ನು ಪ್ರತಿನಿಧಿಸುವಾಗ ಬಹಳ ಮೆಚೂರಿಟಿ ಬೇಕು. ಸ್ನಾತಕಾನ್, ಅಧ್ಯಯನ ಆಗಿ ಸ್ನಾತಕರು ಅಂದ್ರೆ ಏನು ಗೊತ್ತಾ? ಗುರುಕುಲದಲ್ಲಿ ಗುರುಸೇವೆ ಮಾಡ್ತಾ ಅಧ್ಯಯನ ಆಗಿ ಸ್ನಾನ ಮಾಡಿರಬೇಕು. ಗುರುಸೇವೆ ಮಾಡುವಾಗ ಪರಿಮಳ ದ್ರವ್ಯದಿಂದ ಹಲ್ಲುಜ್ಕೊಳ್ಳುವ ಹಾಗಿಲ್ಲ, ಚೆಂದಾಗಿ ತಲೆಗೂದಲು ಕಟ್ ಮಾಡಿಕೊಳ್ಳಿಕ್ಕಿಲ್ಲ, ಪರಿಮಳ ದ್ರವ್ಯಗಳನ್ನು ಮೈಗೆ ಹಚ್ಕೊಳ್ಳಿಕ್ಕಿಲ್ಲ. ಹೀಗೆಲ್ಲ ಇರುತ್ತೆ. ಗುರುಗಳು ಹೇಳಿದ ಕೆಲಸವನ್ನು ಮಾಡಿಕೊಂಡಿರಬೇಕು. ಗುರುಗಳು ಹೇಳಿದ ಕೆಲಸವನ್ನು ಮಾಡ್ಕೊಂಡು ಯಾಕೆ ಇರಬೇಕು, ಯಾಕೆ ಪಾಠ ಕಲಿಬೇಕು ಅಂದರೆ ವಿನಯ, ಶುಶ್ರೂಷೆ ಮೊದಲಾದವುಗಳೆಲ್ಲ ಜೊತೆಗೆ ಬಂದ್ಬಿಟ್ಟಿರುತ್ತೆ ಪಾಠ ಕಲಿಯುವಾಗಲೇ. ಮಾರಲ್ ಸೈನ್ಸ್ ಪ್ರತ್ಯೇಕವಾಗಿ ಪಾಠ ಮಾಡ್ತಾ ಇದ್ರೆ ನಾವಾಗ
ಗುರುಗಳ ಸೇವೆ ಮಾಡ್ತಾ ಮಾಡ್ತಾ ಆಲ್ರೆಡಿ ಬಂದ್ಬಿಡೋದು. ಜಿಯೋಗ್ರಫಿನ ಪ್ರತ್ಯೇಕ ಪಾಠ ಮಾಡಬೇಕಾ, ತಿರುಗಾಡ್ತಾ ತಿರುಗಾಡ್ತಾ ಬಂದ್ಬಿಡೋದು ಅದು. ಅದರಿಂದ ವೈದ್ಯಾನ್ ಪ್ರಗಲ್ಭಾನ್ ಸ್ನಾತಕಾನ್, ಆಮೇಲೆ ಶುಚೀನ್, ಅಪರಾಧಗಳನ್ನು ಮಾಡದವರು, ಅಂದರೆ ಪಂಚಮಹಾಪಾತಕಗಳಿರದವರು. ಇದೇ ಶೀಲದ ನಿರ್ವಚನವೂ ಕೂಡ. ಬ್ರಹ್ಮಹತ್ಯ, ಜ್ಞಾನಿಗಳನ್ನು ಹತ್ಯೆ ಮಾಡದೇ ಇರೋದು. ಸ್ವರ್ಣಸ್ಥೇಯ, ಬಂಗಾರವನ್ನು ಕದಿಯದೇ ಇರುವುದು. ಸುರಾಪಾನ ಮಾಡದೇ ಇರುವುದು. ಹೆರರ ಹೆಂಡಿರನ್ನು ತಡವದೇ ಇರುವುದು. ತತ್ಸಂಯೋಗ ಪದದ್ವಂದ್ವಂ, ಇದನ್ನ ದೊಡ್ಡ ಸಾಧನೆ ಅಂತ ಅನ್ಕೊಳ್ತಾ ಇರ್ತಾರಲ್ಲ, ಅವ್ರ ಜೊತೆಗೆ ಇಲ್ಲದೆ ಇರೋದು ಒಂದು ಶೀಲ. ಈ ಪಂಚಮಹಾಪಾತಕಗಳಿಲ್ಲದೆ ಬಾಳು ನಡೆಸ್ತಾ ಇದ್ರೆ ಅದು ಶೀಲವೇ. ಶುಚೀನ್. ಆಮೇಲೆ ಕ್ಷತ್ರಿಯರಿರಬೇಕು. ಒಂದು 18 ಮಂದಿ, ದಶಚ ಅಷ್ಟೌಚ, 10 ತಪ್ಪಿದ್ರೆ 8 ಅಂತನೂ ಆಗತ್ತೆ. ಅವರು ಶಸ್ತ್ರಪಾಣಿಗಳಾಗಿರಬೇಕು. ಇವತ್ತು ಕೋರ್ಟ್ಗೆ ಸೆಕ್ಯೂರಿಟಿಗಳೆಲ್ಲ ಇರ್ತಾರಲ್ಲ. ವೈಶ್ಯಾನ್ ವಿತ್ತೇನ ಸಂಪನ್ನಾನ್ ಏಕವಿಂಶತಿ ನಿತ್ಯತಃ, 21 ಜನ ಧನಾಢ್ಯರಾದ ವೈಶ್ಯರು. ಏನಾದರೂ ಹಣ ಬೇಕು ಅಂತಾದಾಗ ಕೋರ್ಟು ಸ್ಪೆಷಲ್ ಮರುಕದಿಂದ ಅವರಿಗೆ ಇಷ್ಟು ಕೊಡಿ ಅಂತ ಹೇಳಿದಾಗ ಅದನ್ನು ಕೊಡಲಿಕ್ಕೆ, ಬಿಡಲಿಕ್ಕೆ, ವ್ಯವಹಾರವನ್ನು ಮಾಡಲಿಕ್ಕೆ, ಕೊಡುಕೊಳ್ಳುವಿಕೆಯನ್ನು ಮತ್ತು ಧಾರಣೆಯನ್ನು ತೀರ್ಮಾನ ಮಾಡಿ ಬೆಲೆಯನ್ನು ಹೇಳುವಾಗ, ಒಂದು ವಸ್ತುವಿನ ಮೌಲ್ಯವನ್ನು ನಿಷ್ಕರ್ಷೆ ಮಾಡುವಾಗ, ರತ್ನ ಬಂಗಾರ ಮೊದಲಾದವುಗಳ ಕರಾರುವಾಕ್ಕಾದ ಬೆಲೆಯನ್ನು ಹೇಳಲಿಕ್ಕೆ ವೈಶ್ಯರು ಅಲ್ಲಿರಬೇಕು. ಆಮೇಲೆ ಇವರಿಗೆಲ್ಲರಿಗೂ ಸಹಾಯ ಮಾಡುವವರು, ಪಾನವನ್ನು ಅನುಪಾನವನ್ನು ಒದಗಿಸುವವರು, ಹೀಗೆ ಎಲ್ಲ ಥರದವರು ಇರಬೇಕು. ಅಷ್ಟಾಭಿಶ್ಚ ಗುಣೈರ್ಯುಕ್ತಂ ಸೂತಂ ಪೌರಾಣಿಕಂ ಚರೇತ್ 50 ವರ್ಷ ವಯಸಂ ಪ್ರಗಲ್ಭಮನಸೂಯಕಂ. ಆಮೇಲೆ 8 ಗುಣಗಳಿರುವ ಪೌರಾಣಿಕ, ಪುರಾಣವನ್ನು ಬಲ್ಲವ, ಅವನು ಅಲ್ಲಿ ಹಾಜರಿರಬೇಕು. ನ್ಯಾಯಾಲಯ, ಅವತ್ತಿನ ಕಾಲದ ನ್ಯಾಯಾಲಯ ಅಂದರೆ ಭೀಷ್ಮಾಚಾರ್ಯರ ಕಾಲದ ನ್ಯಾಯಾಲಯದಲ್ಲಿ ಇವತ್ತಿನ ಪರಿಭಾಷೆಯಲ್ಲಿ ಇತಿಹಾಸ ಮೊದಲಾದವುಗಳನ್ನು ಬಲ್ಲವ ಒಬ್ಬ ಇರಬೇಕು. ಆವಾಗ ಅಡ್ಜರ್ನ್ ಮಾಡೋದು ಕೋರ್ಟನ್ನು, ಆಮೇಲೆ ಅವರು ಸಿಗದೇ ಇರೋದು, ಅವೆಲ್ಲ ಆಗಬಾರದು. ಇತಿಹಾಸ ಮೊದಲಾದವುಗಳನ್ನು ಬಲ್ಲ, ಪುರಾಣ ಅಂತಂದರೆ ಹಳೆಯದನ್ನೆಲ್ಲ ತಿಳಿದಿರುವ ಇರಬೇಕು. 50 ವರ್ಷ ವಯಸ್ಸಂ, ಅವನಿಗೆ 50 ವಯಸ್ಸಾಗಿರಬೇಕು. ಪ್ರಗಲ್ಭಂ ಅನಸೂಯಕಂ, ಅವನಿಗೆ ಅಸೂಯೆ ಇರಬಾರದು. ಪುರಾಣ ಓದುವವನಿಗೆ ಅಥವಾ ಒಬ್ಬ ವಿದ್ವಾಂಸನಿಗೆ ಇರುವ ಕ್ವಾಲಿಟಿ ಮೊದಲು ಅಸೂಯೆ ಇರಬಾರದು. ಮೆಚೂರಿಟಿ ಇರಬೇಕು ಅವನಿಗೆ, ಏನು ಹೇಗೆ ಅಂತ. ಏನು 8 ಗುಣಗಳು? ಒಬ್ಬ ಪುರಾಣ ಓದಿದರೂ ಕೂಡ, ಇತಿಹಾಸವನ್ನು ಮಗಚಿ ಹಾಕಿದರೂ ಕೂಡ ತತ್ವ ತಿಳಿಯದೇ ಇರಬಹುದು. ತಿಳಿಬೇಕು ಅಂತಂದರೆ ಓದುವವನಿಗೆ 8 ಗುಣ ಇರಬೇಕು. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ, ಪ್ರವಚನ ಮಾಡುವವರಿಗೆ, ವೇದವನ್ನು ಮಹಾಭಾರತವನ್ನು ಓದುವವರಿಗೆ 8 ಗುಣ ಇರಬೇಕು. ಅಥವಾ ಇದನ್ನು ಓದಿ ತಿಳ್ಕೊಂಡಿರಬೇಕು, ತಿಳ್ಕೊಂಡು ತನ್ನಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ನೋಡಬೇಕು. ಮತಿ ಸ್ಮೃತಿ ಸಮಾಯುಕ್ತಂ ವಿನೀತಂ ತಮದರ್ಚಿನಂ ಕಾರ್ಯೇ ವಿವದಮಾನಾನಾಂ ಶಕ್ತಮರ್ಥೇಶ್ವಲೋಲುಪಂ. ಮತಿ ಅಂದರೆ ಆಗಾಮಿ ಗೋಚರ ಮತಿ, ಬುದ್ಧಿ, ಮತಿ, ಶೇಮುಷಿ ಇದೆಲ್ಲವೂ ಕೂಡ ಇದಲ್ಲ, ಏನು ಪರ್ಯಾಯ ಪದಗಳಲ್ಲ. ಮತಿ ಆಗಾಮಿ ಗೋಚರ, ಮುಂಬರುವುದನ್ನು ಕಾಣುವ ಕಣ್ಣು ಏನಿದೆ ಅದನ್ನು ಮತಿ ಅಂತ ಕರೀತಾರೆ.
ಅದು ಒಬ್ಬನಿಗಿರಬೇಕು. ಆಮೇಲೆ ಸ್ಮೃತಿ ನೆನಪಿರಬೇಕು. ವಿನೀತಂ ವಿನಯ ಇರಬೇಕು. ಹೊಸದನ್ನು ತಿಳಿದುಕೊಳ್ಳುವಂತಹ ಒಂದು ವಿನಯ. ನಾನು ಹೊಸದನ್ನು ತಿಳ್ಕೊಳ್ಳಲ್ಲ ಅಂತ ಕಿವಿ ಮುಚ್ಚಿ ಕೂತ್ರೆ ಇತಿಹಾಸದಿಂದ ಏನೂ ಅರ್ಥ ಆಗಲ್ಲ. ಇತಿಹಾಸ ಅರ್ಥ ಆಗಬೇಕು ಅಂದರೆ ವಿನೀತನಾಗಿ ವಿನಯ ಇರಬೇಕು. ವಿಚೇತತಃ ಮಹಾಭಾರತಾದಿಗಳು ಮೂರೂ ಕಾಲದಲ್ಲಿಯೂ ಪ್ರಸ್ತುತ ಅಂತ ಗೊತ್ತಾಗಲಿಕ್ಕೆ ವಿನಯ ಇರಬೇಕಲ್ವೇ? ಇನ್ನು ಸಮದರ್ಶನಂ, ತನ್ನನ್ನು ಯಾವ ಪಕ್ಷಕ್ಕೂ ಜೋಡಿಸಿಕೊಳ್ಳಬಾರದು, ಸಮವಾಗಿ ಇರಬೇಕು. ಯಾಕೆಂದರೆ ವಿಪರೀತ ಪಕ್ಷಪಾತ ಇತ್ತು ಅಂದರೂ ದೋಷಗಳು ಕಾಣಲ್ಲ, ನಮ್ಮ ದೋಷಗಳು ಕಾಣಲ್ಲ, ನಮ್ಮ ಮಿತ್ರರ ದೋಷವೂ ಕಾಣಲ್ಲ. ಕಾಣಬೇಕು ಅಂತ ತಾತ್ಪರ್ಯ ಅಲ್ಲ, ಯಾವುದೇ ಜನಾಂಗದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಬೇಕು. ಇವೆಲ್ಲ ಶೀಲವೇ. ಸಮದರ್ಶಿನಂ ಕಾರ್ಯೇ ವಿವದಮಾನಾನಾಂ ಶಕ್ತಮರ್ಥೇಶ್ವಲೋಲುಪಂ. ಯಾವುದೋ ಒಂದು ಕೇಸಿಗೆ ಬಂದು ಹೊಡೆದಾಡ್ತಾ ಇರ್ತಾರೆ, ಇವನಿಗೆ ಅವ್ರ ಸಂಪತ್ತಿನ ಮೇಲೆ ಕಣ್ಣು ಬೀಳಬಾರ್ದು. ಏನಾಗಿ ಬಿಡತ್ತೆ, ಜಡ್ಜ್ ಇರ್ತಾನೆ, ಅವನು ಕೂತಿರ್ತಾನೆ, ಇಬ್ಬರು ವಾದಿ ಪ್ರತಿವಾದಿಗಳು ಯಾವುದೋ ಒಂದು ಬಂಗಾರದ ಒಡವೆ ಬಗ್ಗೆ ವಾದ ಮಾಡ್ತಾ ಇರ್ತಾರೆ. ಇವನಿಗೆ ಎಲ್ಲ ಇಬ್ಬರಿಗೂ ತಪ್ಪಿಸಿ ನಾನು ತಗೊಂಡ್ಬಿಟ್ರೆ ಅನ್ನಿಸ್ಬಾರ್ದು. ಆ ಪುರಾಣಿಕನಿಗೂ ಹಾಗನ್ನಿಸ್ಬಾರ್ದು. ಇಲ್ಲ, ಇಂತಹ ಸಂದರ್ಭದಲ್ಲಿ ಪುರಾಣದಲ್ಲಿ ಹೇಳ್ತಾರೆ ಪುರಾಣಿಕನಿಗೆ ಕೊಡಬೇಕು ಅಂತ ಹೇಳಿ ಒಂದು ಶ್ಲೋಕ ಮಾಡ್ಬಿಟ್ರೆ ಗತಿ ಏನು? ಈ ಧರ್ಮಶಾಸ್ತ್ರದಲ್ಲಿ ಒಂದು ಪ್ರಾಬ್ಲಮ್ ಎಲ್ಲದಕ್ಕೂ ಉಂಟು. ನೀವು ಏನು ಕೇಳ್ತೀರಾ ಎಲ್ಲದಕ್ಕೂ ಪ್ರಮಾಣ ಇದೆ. ಮನಃಪೂತಂ ಸಮಾಚಾರೇತ್ ಅಂತ ಹೇಳಿದ್ದೆ ಅದಕ್ಕೆ. ಏನನ್ನು ಕೇಳ್ತೀರಾ ಎಲ್ಲದಕ್ಕೂ ಉಂಟು. ಸಂಜೆ ಜಪ ಮಾಡಬಾರ್ದು ಅನ್ನೋದಕ್ಕೂ ಪ್ರಮಾಣ ಉಂಟು, ಮಾಡಬೇಕು ಅನ್ನೋದಕ್ಕೂ ಪ್ರಮಾಣ ಉಂಟು, ಮಾಡುವಾಗ ಗಾಯತ್ರಿ ಮಂತ್ರ ಮಾತ್ರ ಮಾಡಿಕೊಳ್ಳಿ, ನಾರಾಯಣ ಅಷ್ಟಾಕ್ಷರ ಬಿಡಿ ಅನ್ನಲಿಕ್ಕೂ ಪ್ರಮಾಣ ಉಂಟು. ಧರ್ಮಶಾಸ್ತ್ರ ಎಷ್ಟು ಅಗಾಧವಾಗಿದೆ ಅಂದರೆ ನಿಮ್ಮ ನಿಮ್ಮ ಮೂಗಿನ ನೇರಕ್ಕೆ ನೀವು ಏನನ್ನು ಸಮರ್ಥನೆ ಮಾಡಿಕೊಳ್ಬೇಕಾದ್ರೂ ಉಂಟು. ಅದಕ್ಕೆ ಅದರ ಕೇಡರನ್ನು ನಾವೇ ತೀರ್ಮಾನ ಮಾಡಬೇಕು, ವೇದಾಂತದ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಬೇಕು. ಇರಲಿ, ಯಾಕೆ ಹೇಳಿದೆ ಅಂತಂದರೆ ಅಲೋಲುಪನಾಗಿರಬೇಕು ಒಬ್ಬ ಪೌರಾಣಿಕ. ಅವರ ವಸ್ತುಗಳಲ್ಲಿ ಆಸೆ ಬಂತು ಅಂದರೆ ಬರೆಯೋದೆಷ್ಟೊತ್ತು. ಒಂದು ಸರ್ತಿ ಒಬ್ಬರು ದೊಡ್ಡ ವಿದ್ವಾಂಸರು, ಅವರು ಬಾಯಿ ತೆಗೆದ್ರೆ ನಮಸ್ಕಾರ, ಅದು ಎಲ್ಲ ಧರ್ಮಶಾಸ್ತ್ರದ ನಮಸ್ಕಾರ ಹೇಗೆ ಮಾಡಬೇಕು, ಮತ್ತು ಹೇಗೆ ಹೇಳಬೇಕು, ಹೇಗೆ ಪಂಚೆ ಉಟ್ಕೊಳ್ಬೇಕು, ಹೇಗೆ ಕಸಬರಿಕೆ ಹಿಡ್ಕೊಳ್ಬೇಕು ಅನ್ನೋದರಿಂದ ಶುರು ಮಾಡಿ ಎಲ್ಲ ಧರ್ಮಶಾಸ್ತ್ರದ ಮಾತುಗಳನ್ನು ಕೋಟ್ ಮಾಡ್ತಿದ್ರು, ಈಗಲೂ ಮಾಡ್ತಾರೆ. ಅವರು ಒಮ್ಮೆ ಉಡುಪಿಯಲ್ಲಿ ಚೌಕಿಯಲ್ಲಿ ಕೂತಿದ್ದಾರೆ, ನೀರಿಲ್ಲ ಅವ್ರ ಹತ್ರ. ಎಲ್ಲರೂ ಎದ್ದು ಬಿಟ್ಟಿದ್ದಾರೆ, ಇವ್ರದ್ದೊಂದು ಸ್ವಲ್ಪ ಊಟ ನಿಧಾನ ಆಯಿತು. ಮಜ್ಜಿಗೆಯಿಂದ ಪ್ರಮಾಣ ಇದು ಆಪೋಷಣ ತಗೊಳ್ಬಹುದು ಅಂತ ಒಂದು ಪ್ರಮಾಣ ವಚನ ಅಲ್ಲೇ ಸೃಷ್ಟಿ ಮಾಡಿ ಹೇಳಿ ಪಾಪ ಎದ್ರು. ಬೇಕಿಲ್ಲ ಅಂಥದ್ದು. ಅದಕ್ಕೆ ಅಲೋಲುಪಂ. ಈ ತರಹದ ಯಾವುದೇ ಚಟಗಳು ಇರಬಾರದು. ವಿವರ್ಜಿತಾನಾಂ ವ್ಯಸನೈ, ವ್ಯಸನಗಳು ಚಟಗಳಿಂದ ದೂರ ಇರಬೇಕು. ವ್ಯಸನ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಚಂದದ ನಿರ್ವಚನ ಇದೆ, ಏನ ವಿನಾ ಚಿತ್ತ ವಿಕ್ಷೋಭ ಅಂತ. ಯಾವುದಿಲ್ಲದೆ ಹೋದರೆ ಮನಸ್ಸು ವಿಲವಿಲ ಒದ್ದಾಡತ್ತೋ ಅದು ಚಟ. ಮುಖ್ಯವಾಗಿ ಶೀಲದಲ್ಲಿ ಒಂದು ಏನು ಅಂತಂದರೆ ಚಟ ಇಲ್ಲದೆ ಇರುವುದು. ಒಳ್ಳೆ ಕ್ಯಾರೆಕ್ಟರ್ ಅಂತ ಹೆಂಗೆ ತೀರ್ಮಾನ ಮಾಡ್ತೀರಾ? ಚಟ ಇಲ್ಲದೆ ಇರೋದು. ಯಾಕಂದರೆ ಆ ಚಟ ಇತ್ತು ಅಂದರೆ ಅವನನ್ನು ಉಪಯೋಗಿಸಿಕೊಂಡು ಅಥವಾ ಅದನ್ನು ಉಪಯೋಗಿಸಿಕೊಂಡು ಧರ್ಮಾಧರ್ಮಗಳನ್ನು ತೀರ್ಮಾನ ಮಾಡಿಬಿಡ್ಬೋದು. ಅದರಿಂದಾಗಿ ವಿವರ್ಜಿತಾನಾಂ ವ್ಯಸನೈ, ಆ ವ್ಯಸನ ಸರಿಸುಮಾರು 7: ದ್ಯೂತ, ಮದ್ಯ, ಮಾನಿನಿ,
ಮುದ್ರ, ಆಮೇಲೆ ರೂಪಮದ, ಧನಮದ, ಯೌವನ ಮದ, ಅಧಿಕಾರದ ಮದ. ಅದೇ ರೂಪಮದದಲ್ಲೇ ಈ 7 ಇದ್ರೆ ಈ 7 ಮದಗಳು ತಾಗದಂತೆ ನೋಡ್ಕೊಳ್ಬೇಕು. ಈ 7 ಮದಗಳಿಗೆ ಪೋಷಕವಾದದ್ದೇ ವ್ಯಸನ. ಅದು ಹೇಳುವ ತಂತ್ರಶಾಸ್ತ್ರದ ಪ್ರಕ್ರಿಯೆ, ಅದು ಹೇಳೋಣ. ಈ ಹಿನ್ನೆಲೆಯಲ್ಲಿ ಶಾಸ್ತ್ರದಲ್ಲೇ ಹೇಳಿದ್ದನ್ನು ಹೇಳಿದೆ ನಾನು, ಆದರೆ ಈಗ ಅದು ಬೇಡ, ಮತ್ತೆ ಹೇಳುವ. ತತಃ ಸಂಪ್ರೇಚಯೇದ್ರಾಜ ರಾಷ್ಟ್ರಿಕಾಯೋಪದರ್ಶನಂ ಅಷ್ಟಾನಾಂ ಮಂತ್ರಿಣಾಂ ಮಧ್ಯೆ ಮಂತ್ರಂ ರಾಜೋಪಧಾರಯೇತ್. ಈ ತರಹದ ಮಂತ್ರಿಗಳಿರಬೇಕು, ಈ ತರಹದ ಪೌರಾಣಿಕರಿರಬೇಕು. ಇದ್ದರೆ ನ್ಯಾಯಾಧೀಶ ಇವರೆಲ್ಲರ ನೆರವಿನಿಂದ ನ್ಯಾಯವನ್ನು ಕೊಡಬಲ್ಲ. ಇಲ್ಲಾಂದ್ರೆ ಅವ್ರ ಮೂಡು ಹೆಂಗೆ ಬೇಕೋ ಹಂಗೆ ಹೋಗ್ತಾ ಇರುತ್ತೆ. ಜಡ್ಜ್ಗಳ ಮೂಡ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಅದಕ್ಕೆ ಸಮನಾಗಿರ್ಬೇಕು, ಸಮದರ್ಶನಂ. ಏನೇ ನಿಮ್ಮ ಕಷ್ಟ ಕಾರ್ಪಣ್ಯಗಳಿರಬಹುದು, ಅದನ್ನು ಬಿಟ್ಟು ಬರಬೇಕು. ತತಃ ಸಂಪ್ರೇಚಯೇದ್ರಾಜ ರಾಷ್ಟ್ರಿಕಾಯೋಪದರ್ಶಯೇತ್ ಅನೇನ ವ್ಯವಹಾರೇಣ ದ್ರಷ್ಟವ್ಯಾಸ್ತೆ ಪ್ರಜಾಸದಾ. ಆಮೇಲೆ ರಾಜನಾದವನು ಅವಾಗವಾಗ ನ್ಯಾಯ ತೀರ್ಮಾನದ ಸಂಗತಿಗಳಲ್ಲಿ ಬರಬೇಕು, ಯಾವಾಗಲೂ ಅಲ್ಲ. ನಚಾಪಿ ಗೂಢಂ ದ್ರವ್ಯಂ ತೇ ಗ್ರಾಹ್ಯಂ ಕಾರ್ಯೋಪಘಾತಕಂ ಕಾರ್ಯೇ ಖಲು ವಿಪನ್ನೇತು ಯೋ ಧರ್ಮಸ್ತಂಚ ಪೀಡಯೇತ್. ಆಮೇಲೆ ಗೂಢವಾದ ದ್ರವ್ಯವನ್ನು ಯಾರೂ ಸ್ವೀಕಾರ ಮಾಡಬಾರದು. ಎಲ್ಲಿಂದ ಬಂತು ಅನ್ನೋದು ಗೊತ್ತಿರದೆ, ಏಕಾಗಿ ಕೊಡ್ತಾ ಉದ್ದೇಶ ಶುದ್ಧಿ ಇಲ್ಲದಿದ್ದರೆ ಆ ದ್ರವ್ಯವನ್ನು ರಾಜನಾದವನು ಅಥವಾ ನ್ಯಾಯಾಧೀಶನಾದವನು ಸ್ವೀಕಾರ ಮಾಡಬಾರದು. ಯಾಕೆಂದರೆ ಮುಂದೆ ಅದು ಕಾರ್ಯೋಪಘಾತಕ, ಇವನ ಉರುಳಿಗೆನೆ ಸಿಕ್ಕಿಬಿಡುತ್ತೆ. ಚೀನಾ ದೇಶದಲ್ಲಿ ನಡೆದ ಒಂದು ಘಟನೆ ಹೇಳ್ತೇನೆ. ಜೈಲರ್ಗೆ ಕಳ್ಳನೊಬ್ಬ ಲಂಚ ಕೊಟ್ಟು, ನಾನು ಒಂದು ತಾಯಿನ ನೋಡ್ಕೊಂಬರ್ತೀನಿ, ತಂದೆನ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾ ಇದ್ದ. 1 ಗಂಟೆ ಒಳಗಡೆ ಬಂದ್ಬಿಡ್ತಾ ಇದ್ದ. ಒಬ್ಬರು ಕಳ್ಳನ ನೋಡಿದ್ರು, ಆದರೆ ಅವನ ಸೊತ್ತು ಲಂಚವಾಗಿ ನ್ಯಾಯಾಧಿಕಾರಿಯ ಮನೆಯಲ್ಲಿ ಇತ್ತು, ಜೈಲರ್ನ ಮನೆಯಲ್ಲಿ ಇತ್ತು. ಅವನು ಏನು ಮಾಡ್ತಾನಾಗ? ನೀನು ಇದನ್ನು ಕದ್ದಿದ್ದೀಯಾ ಅಂತ ಅವನಿಗೆ ಪ್ರೂವ್ ಮಾಡಿದ್ರೆ, ಹೌದು ಕದ್ದಿದ್ದು ಎಲ್ಲಿದೆ ಅಂದರೆ ಇವ್ರ ಮನೆಯಲ್ಲಿದೆ ಅಂತ ತೋರಿಸ್ತಾನೆ. ಜೈಲರ್ ಮನೆಯಲ್ಲೇ ಇದೆ ಅಂದರೆ ಜೈಲರ್ ಬಿಟ್ಟಿದ್ದಾನ ಅವನ್ನ. ಹ್ಯೂಯನ್ ಸಿಂಗನ ಕಾಲದಲ್ಲಿ ನಡೆದ ಘಟನೆ ಇದು. ಹೆಂಗೆ ಸಿಕ್ಕಾಕೋತಾರೆ? ಅದಕ್ಕೆ ಗೂಢವಾದ ದ್ರವ್ಯವನ್ನ, ನಿಮಗೆ ಅದರ ಮೂಲ ಗೊತ್ತಿರದ ದ್ರವ್ಯವನ್ನ ಕಾರ್ಯೋಪಘಾತಕವಾಗಿದೆ ಎಂದು ಭಾವಿಸಿ ತೆಗೆದುಕೊಳ್ಳದಿರಿ. ಕಾರ್ಯೇ ಖಲು ವಿಪನ್ನೇತು ಯೋ ಧರ್ಮಸ್ತಂಚ ಪೀಡಯೇತ್. ಅದೇನಾಗತ್ತೆ, ಧರ್ಮಪೀಡಕ ಆಗ್ಬಿಡತ್ತೆ ಆ ರೀತಿಯ ಅರ್ಥ. ಯಾಕೆಂದರೆ ಅದಕ್ಕೆ ನಾವು ಕಟ್ಟು ಬಿದ್ದಿರ್ತೀವಿ. ನಮ್ಮ ಮಾನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವೇನು ಮಾಡ್ತೇವೆ, ಅದನ್ನು ತಡಿತೇವೆ. ವಿದ್ರವೇತ ರಾಷ್ಟ್ರಂತೆ ಶೇನಾತ್ ಪಕ್ಷಿಗಣ ಇವ ಪರಿವೇಪೇತ ಚ ಸದಾ ನೌರ್ವಿಶೀರ್ಣೇವ ಸಾಗರೇ. ಆದ್ದರಿಂದ ಈ ತರಹದ ಹಣದಿಂದ ಹೇಗೆ ಹೆದರಬೇಕು ಅಂದರೆ, ಪಕ್ಷಿಗಳನ್ನು ನೋಡಿದರೆ, ಇದು ಗಿಡುಗವನ್ನು ನೋಡಿದರೆ ಗುಬ್ಬಿಗಳು ಓಡುವ ಹಾಗೆ ಈ ಗೂಢದ್ರವ್ಯದಿಂದ ಓಡಬೇಕು. ಪರಿವೇಪೇತ ಸದಾ ನೌರ್ವಿಶೀರ್ಣೇವ ಸಾಗರೆ. ಈ ತರಹದ ಹಣವನ್ನು ನೋಡಿದರೆ ಪರಿವೇಪೇತ, ಗಡಗಡ ನಡುಗಬೇಕು. ವಿಶೀರ್ಣ ನೌಹು, ಜೀರ್ಣವಾದ ಹಡಗು.
ಕಡಲಿನ ನಡುವೆ ನಡುಗುವ ಹಾಗೆ ನಡುಗಬೇಕು. ಪ್ರಜಾಪಾಲಯತೋ ಸಮ್ಯಕ್ ಅಧರ್ಮೇಣೈವ ಭೂಪತೆ ಹಾರ್ದಂ ಭಯಂ ಸಂವದಂತಿ ಸ್ವರ್ಗಂ ಚಾಸ್ಯ ನಿರುದ್ಧತೆ. ಪ್ರಜೆಗಳನ್ನು ಪಾಲನೆ ಮಾಡುವಲ್ಲಿ ಅಧರ್ಮದ ಪಾತ್ರ ಹಿರಿದಾದರೆ ರಾಜನಿಗೆ ಎರಡೂ ಕಡೆಯಿಂದ ಸುಖ ಇರಲ್ಲ. ಒಂದು ಹಾರ್ದಂ ಭಯಂ ಸಂವದಂತಿ, ಹೃದಯದಲ್ಲಿ ತಾನು ಮಾಡ್ತಾ ಇರುವ ತಪ್ಪುಗಳು ಅಂತ ಭಾರವಾಗಿ ಕೂತಿರುತ್ತೆ. ಇವನು ಪಶ್ಚಾತ್ತಾಪ ಪಟ್ಟ ಅಂದ ಮಾತ್ರಕ್ಕೆ, ಹೃದಯದ ಒಳಗಡೆ ಇವನಿಗೆ ವೇದನೆ ಇತ್ತು ಅಂದ ಮಾತ್ರಕ್ಕೆ ಮೇಲ್ಗಡೆ ಏನು ಸುಖ ಏನು ಸಿಗೋದಿಲ್ಲ. ಮೇಲ್ಗಡೆಯೂ ದುಃಖವೇ. ಹೇಗೂ ಪಾಪ ಮಾಡಿಯೇ ಇದ್ದಾನೆ ಅಂತ, ಪಾಪ ಮಾಡಿದ್ದಾನೆ ಅಂತ ಮೇಲ್ಗಡೆ ದುಃಖ, ಅಯ್ಯೋ ಪಾಪ ಮಾಡ್ತಾ ಇದ್ದೀನಲ್ಲ ಅಂತ ಕೆಳಗಡೆ ದುಃಖ. ಒಂದು ಕಡೆ ಆದರೂ ಕ್ಷೇಮವಾಗಿರ್ಬೇಕಲ್ವೇ ರಾಜನಾದವ. ಅಥಯೋ ಧರ್ಮ ತಪ್ಪಾತಿ ರಾಜ ಮಾತ್ಯೋಥವಾತ್ಮಜ ಧರ್ಮಾತನೇ ಸನ್ನಿಯುಕ್ತೋ ಧರ್ಮ ಮೂಲೋ ನರರಚಭಾ. ರಾಜನಾಗಲಿ ಅಮಾತ್ಯನಾಗಲಿ ಅಥವಾ ಬೇರೆಯವರಾಗಲಿ ಧರ್ಮಾಸನದಲ್ಲಿ ಕುಳಿತಾಗ ಧರ್ಮಮೂಲನಾಗಿ ಕಾಪಾಡಿದರೆ ಸ್ವರ್ಗಂ ಯಾತಿ ಮಹೀಪಾಲೋ ನಿಯುಕ್ತೈ ಸಚಿವೈ ಸಹ. ಎಲ್ಲರೂ ಒಟ್ಟಿಗೆ ಸ್ವರ್ಗಕ್ಕೆ ಟ್ರಿಪ್ಪು. ನಿಯುಕ್ತೈ ಸಚಿವೈ ಸಹ ಸ್ವರ್ಗಂ ಯಾತಿ. ನಿಯುಕ್ತರಾದ ಮಂತ್ರಿಗಳ ಜೊತೆಗೆ ಕಾರ್ಯೇಶ್ವಧಿಕೃತ ಸಮ್ಯಕ್ ಅವರ್ತಂತೋ ನೃಪಾನುಗಾ ಆತ್ಮಾನಂ ಪುರತಃ ಕೃತ್ವ ಯಾಂತ್ಯಧಃ ಪಾರ್ಥಿವಾ. ಆಯಾ ಕಾರ್ಯದಲ್ಲಿ ತೊಡಗಿದವರು, ಟ್ರಾನ್ಸ್ಫರ್ ಆಗ್ತಾ ಇರುವವರು, ಆವರ್ತಂತ. ಟ್ರಾನ್ಸ್ಫರ್ ಅನ್ನೋದು ಎಲ್ಲ ಕಾಲಕ್ಕೂ ಇರುವಂಥದ್ದು, ಇದೇನು ಹೊಸ ಕಾನ್ಸೆಪ್ಟ್ ಏನೂ ಅಲ್ಲ. ಆದರೆ ಒಬ್ಬ ಜವಾಬ್ದಾರಿ ರಾಜ. ಈಗ ಒಬ್ಬ ಜವಾಬ್ದಾರಿ ಇರಲ್ಲ, ಹೋಗ್ತಾ ಇರುತ್ತದು, ಯಾರಿಗ್ಯಾರಿಗೋ ಹೋಗ್ತಾ ಇರುತ್ತೆ. ರಾಜ ಇರಬೇಕು. ಕಾರ್ಯೇಶ್ವಧಿಕೃತ ಆವರ್ತಂತಹ. ಕಾರ್ಯಾಧಿಕಾರಿಗಳು ಮತ್ತೆ 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 ಬರ್ತಾ ಇರ್ತಾರೆ. ಅವರೆಲ್ಲರೂ ಆಮೇಲೆ ಅವರ್ತಂತಹ, ರಾಜನ ಶಾಸನದಲ್ಲಿ ಉಳಿಯದವರು. ರಾಜ ಒಳ್ಳೆಯವನಿರ್ತಾನೆ, ಅದಕ್ಕೂ ತಕ್ಕ ಶಿಕ್ಷೆ ರಾಜನಿಗೆ ಸ್ವಲ್ಪ ಆಗತ್ತೆ, ಉಳಿದವ್ರಿಗೆ ಜಾಸ್ತಿ ಆಗತ್ತೆ. ಯಾಕೆಂದರೆ ಅವನು ಶಕ್ತಿಪೂರ್ವಕವಾಗಿ ಮಾಡಿದ್ದಾನೆ. ಬಲಾತ್ಕೃತಾನಾಂ ಬಹುಭಿಃ ಕೃಪಣಂ ಬಹುಜಲ್ಪತಾಂ ನಾಥೋ ವೈ ಭೂಮಿಪೋ ನಿತ್ಯಂ ಅನಾಥಾನಾಂ ನೃಣಾಂ ಭವೇತ್. ಬಹಳ ಜನರಿಂದ ಬಲಾತ್ಕಾರಕ್ಕೆ ಒಳಗಾದ, ಬಹಳವಾಗಿ ಮಾತನಾಡುವ ಅನಾಥರಿಗೆ ರಾಜನಲ್ಲವೇ ನಾಥ. ಯತಃ ಸಾಕ್ಷಿ ಬಲಂ ಸಾಧು ದ್ವೇಧಾ ವಾದಕೃತಂ ಭವೇತ್ ಅಸಾಕ್ಷಿಕಮನಾಥಂ ವಾ ಪರೀಕ್ಷಂ ತದ್ವಿಶೇಷತಃ. ಸಾಕ್ಷಿ ಇರುತ್ತೆ. ಸಾಕ್ಷಿ ಅಂದರೆ ಯಾರು ಸಾಕ್ಷಾಧೀಕ್ಷತೆ, ನೇರವಾಗಿ ಯಾರು ನೋಡಿರ್ತಾರೆ ಅವರು ಸಾಕ್ಷಿ, ಅದೇ ವಿಟ್ನೆಸ್ ಅಂತ ಹೇಳುವ ಅರ್ಥದಲ್ಲಿ. ಆ ಸಾಕ್ಷಿ ಎರಡೂ ಕಡೆಗೂ ವಾದ ಇರುತ್ತೆ. ಅಸಾಕ್ಷಿಕ ಮನಾಥಂ ವಾ, ಅದನ್ನು ಪರೀಕ್ಷೆ ಮಾಡಬೇಕು. ಸಾಕ್ಷಿ ಇಲ್ಲದ ಕೇಸ್ಗಳನ್ನು ವಿಶೇಷತಃ ವಿಶೇಷವಾಗಿ ಪರೀಕ್ಷೆ ಮಾಡಬೇಕು. ಅದರಲ್ಲಿ ಗೊತ್ತಾಗತ್ತೆ ಅಪರಾಧಾನುರೂಪಂತು ದಂಡಂ ಪಾಪೇಚು ಧಾರಯೇತ್ ವಿಯೋಜಯೇತ್ ಧನೈರ್ಲುಬ್ಧಾನ್ ದರಿದ್ರಾನ್ ವಧಬಂಧನೈಃ. ಅಪರಾಧಾನುರೂಪವಾದ ದಂಡವನ್ನು ಕೊಡಬೇಕು. ಹಣ ವಿಪರೀತ ಇತ್ತು ಅಂತ ಹೇಳಿ ಇದ್ರೆ ಲೋಭಿಗಳನ್ನು ಹಣದಿಂದ ಬೇರ್ಪಡಿಸಬೇಕು. ದರಿದ್ರರನ್ನು ಹಣ ಇಲ್ಲ ಅವರ ಹತ್ರ, ಆದರೆ ಉತ್ಕಟವಾದ ತಪ್ಪು ಮಾಡಿದ್ದಾರೆ, ಅವರನ್ನು ಕಟ್ಟಿ ಹಾಕಬೇಕು, ಇಲ್ಲವೇ ಅವರಿಗೆ ಮರಣದಂಡನೆಯನ್ನು ಕೊಡಬೇಕು. ವಿನಯೇಚ್ಚಾಪಿ ದುರ್ವೃತ್ತಾನ್
ಪ್ರಹಾರೈರಪಿ ಪಾರ್ಥಿವಃ ಸಾಂತ್ವೇನೋಪಪ್ರದಾನೇನ ಶಿಷ್ಟಾಂಶ್ಚ ಪರಿಪಾಲಯೇತ್. ಕೆಟ್ಟ ನಡೆಯವರನ್ನು ಹೊಡೆತ ಬಡತಗಳಿಂದ ದಾರಿಗೆ ತರಬೇಕು. ಶಿಷ್ಟರಿದ್ದರೆ ಸಾಂತ್ವನದಿಂದ ದಾರಿಗೆ ತರಬೇಕು. ಹೀಗೆಲ್ಲ ಇರಬೇಕು ಅಂದರೆ ಊರು ಚಿಕ್ಕದಿರಬೇಕು. ಊರು ಅದಕ್ಕೆ ಚಿಕ್ಕದಿರ್ತಿತ್ತು, ಆಡಳಿತಕ್ಕೆ ಅನುಕೂಲ ಆಗುವ ಹಾಗೆ. ಈಗ ನಗರ ಅನ್ನೋದು ಹೋ ಅಂತ ಬೆಳೆದ್ರೆ ಎಷ್ಟು ಕಷ್ಟ. ಇಲ್ಲಿ ಮುಂದೆ ಎಲ್ಲ ಇನ್ನು ಪುರಲಕ್ಷಣಾದಿ ಕಥನಂ ಅಂತ 80ನೇ ಅಧ್ಯಾಯ. ಪಟ್ಟಣ ಹೇಗಿರಬೇಕು, ಆಡಳಿತಕ್ಕೆ ಅನುಕೂಲವಾಗಿ ಹೇಗಿರಬೇಕು ಇತ್ಯಾದಿಗಳನ್ನು ನಿರೂಪಣೆ ಮಾಡ್ತಾರೆ. ಅದರಿಂದ ಚಿಂತನೆ ಮಾಡಬೇಕು ಹೇಗೆ ಇರಬೇಕು ಅಂತ. ನಮಗೆ ಅಟ್ಲೀಸ್ಟ್ ಇದೆಲ್ಲ ಯಾಕೆ ಓದಬೇಕು ಅಂದರೆ, ಪ್ರಾಚೀನ ಭಾರತದ ನಡೆಯ ಮೇಲೆ ಆಕ್ಷೇಪ ಬಂದಾಗ ಉತ್ತರ ಕೊಡ್ಲಿಕ್ಕೆ ಗೊತ್ತಿರಬೇಕು. ಅದ್ಯಾಕೆ ಉತ್ತರ ಕೊಡಬೇಕು ಅಂದರೆ, ಅದು ಕ್ರಮೇಣ ವೇದಾಂತ ಅನ್ನೋದು ಸುಮ್ಮನೆ ಈ ವೆಸ್ಟರ್ನ್ ಫಿಲಾಸಫಿಯ ಬಗ್ಗೆ ಒಂದು ತಮಾಷೆ ಇದೆ. ಒಂದು ಕತ್ತಲೆಯ ಕೋಣೆಯಲ್ಲಿ ಯಾವತ್ತೋ ಕಿಟಕಿಯಿಂದ ಜಿಗಿದಿರುವ ಕಪ್ಪು ಬೆಕ್ಕಿನ ಹುಡುಕಾಟದಲ್ಲಿ ಇರುವವನನ್ನು ಫಿಲಾಸಫರ್ ಅಂತ ಕರೀತಾರೆ ಅಂತ. ಹಾಗಲ್ಲ ನಾವು ಅನ್ನೋದನ್ನು ಹೇಳಬೇಕಾದ್ರೂ ಇದೆಲ್ಲ ಗೊತ್ತಿರಬೇಕಲ್ಲ. ಅದರಿಂದ ನಾವು ಇದನ್ನು ತಿಳ್ಕೊಂಡಿರ್ಬೇಕು. ಇದು ಅಪ್ಲೈ ಆಗತ್ತಾ? ಮಹಾಭಾರತ ತಿಳ್ಕೊಂಡೇನು ಪ್ರಯೋಜನ? ಅಪ್ಲೈ ಆಗತ್ತಾ ಅಂದರೆ ಅಪ್ಲೈ ಆಗೋ ದೂರದ ಮಾತು. ನೀವು ಮೊದಲು ತಿಳ್ಕೊಳ್ಳಿ, ಅದನ್ನು 10 ಜನರ ಮುಂದೆ ಹೇಳಿ, ಆಮೇಲೆ ಮುಂದೆ ನೋಡೋಣ. ನಮಗೆ ಇವಾಗ ನಮ್ಮ ಪಾಲಿಗೆ ಉಳಿದಿರುವ ಕರ್ತವ್ಯ ಅದು, ಜ್ಞಾನವನ್ನು ಕೊಡಬೇಕು, ಶುದ್ಧವಾದ ಅರಿವನ್ನು ನಾವು ಹಂಚಿಕೊಳ್ಬೇಕು. ಅದೇ ನಮ್ಮ ಉದ್ದೇಶ. ಅದರಿಂದಾಗಿ ಇದು ನಡೀತಾ ಇದೆ. ಇದರದ್ದು 21 ಶ್ಲೋಕ ಆಗಿದೆ. 22ನೇ ಶ್ಲೋಕದಿಂದ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.